ಮನೆಯಲ್ಲಿ ಮಕ್ಕಳಿಗೆ ಮದುವೆ ಯಾಕೆ, ಮದುವೆಯಲ್ಲಿ ಮಕ್ಕಳಿಗೆ ಯಾಕೆ ಮದುವೆ ವಿಳಂಬ ಆಗ್ತಾಯಿದೆ ಅನ್ನೋದು ಬಹಳ ವಿಶೇಷ. ಸಾಕಷ್ಟು ಜನ ಬರ್ತಾರೆ, ಮಗನಿಗೆ ಮದುವೆ ಆಗ್ತಾಯಿಲ್ಲ, ಮಗಳಿಗೆ ಮದುವೆ ಆಗ್ತಾಯಿಲ್ಲ. ಮದುವೆ ಆಗ್ತಾಯಿಲ್ಲ ಅನ್ನೋದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಸ್ತ್ರೀ ಸಂಬಂಧವಾದ ಶಾಪಗಳು ಅಥವಾ ಪಿತೃದೋಷಗಳು. ಈ ದೋಷ ಅನ್ನೋದು ನಮಗೆ ಗೊತ್ತಾಗೋದು ಹೇಗೆ? ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ, ಆಗ್ತಾಯಿಲ್ಲ. ಬಂದವರೆಲ್ಲ ಯಾವಾಗ ನೀವು ನಿಮ್ಮ ಹಿರಿಯರ ಕಾರ್ಯ ಮಾಡ್ತೀರಿ ಅಂತಂದರೆ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡ್ತೀವಿ. ಪಿತೃದೋಷ ನಿವಾರಣೆಗಾಗಿ ಗೋಕರ್ಣಕ್ಕೆ ಹೋಗಿ ಬಂದ್ವಿ, ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದ್ವಿ, ಕೂಡಲ ಸಂಗಮಕ್ಕೆ ಹೋಗಿ ಬಂದ್ವಿ, ಇದೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಬಹಳ ಜನಗಳಿಗೆ ಒಂದು ತಲೆನೋವಾಗಿರುತ್ತೆ. ಇದಕ್ಕೆ ಪರಿಹಾರ ಮಾಡೋದು ಹೇಗೆ, ಇದಕ್ಕೆ ಕಾರಣ ಏನು ಅಂತಂದರೆ, ಬಹಳ ಮುಖ್ಯವಾಗಿ ಹಿಂದಿನ ಕಾಲಗಳಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ 1 ಅಥವಾ 2 ಮದುವೆ ಆಗಿರೋರು. ಈ ಮದುವೆ ಆದಂತಹ ಸಂದರ್ಭದಲ್ಲಿ ಗೊತ್ತಿರುತ್ತಲ್ಲ, ಮದುವೆ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಕೆಲವೊಂದು ಮುಚ್ಚಿಟ್ಟು ಸಂಸಾರಗಳನ್ನು ಮಾಡಿರುವಂಥದ್ದಾಗಿರುತ್ತೆ. ಈ ಥರ ಅನೇಕ ನಡೆದಿರುತ್ತೆ ಹಿಂದಿನ ಕಾಲದಲ್ಲಿ. ಅದು ನಮಗೆ ಗೊತ್ತಿರೋದಿಲ್ಲ. ಈ ಒಂದು ಹೆಣ್ಣಿನ ಶಾಪ ಇನ್ನೊಂದು ಹೆಣ್ಣಿನ ಜೊತೆ ಇವರು ಸಂಸಾರ ಮಾಡ್ತಾ ಇರ್ತಾರೆ. ಒಂದು ಹೆಣ್ಣು ಮಗಳನ್ನು ಅವಳಿಗೆ ಮದುವೆ ಮಾಡಿಕೊಂಡು ಅವಳಿಗೆ ಬಾಳು ಹಾಳಾಗಿರುತ್ತೋ ಏನಾಗಿರುತ್ತೋ, ಅಥವಾ ಆ ಎಮ್ಮ ಅರ್ಧ ಆಯಸ್ಸಲ್ಲಿ ಬೇರೆ ರೀತಿಯಲ್ಲಿ ಜೀವನವನ್ನು ಕಳ್ಕೊಂಡಿರ್ತಾರೋ ಏನೋ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಮನೆಯಲ್ಲಿ ವಿಪರೀತವಾದ ಬಾಧೆಗಳು ಪ್ರಾರಂಭ ಆಗಿರುತ್ತೆ. ಸ್ತ್ರೀ ಶಾಪ ಅಂತ ಇದಕ್ಕೆ ಹಣೆಪಟ್ಟಿ. ಈ ಸ್ತ್ರೀ ಶಾಪ ಬಂದಾಗ ಏನಾಗುತ್ತೆ ಮನೆಯಲ್ಲಿ ಅಂತಂದರೆ, ಮೊದಲನೇದಾಗಿ ಮಕ್ಕಳಿಗೆ ಮದುವೆ ವಿಳಂಬ ಆಗೋದು. ಎರಡನೇದು ಇನ್ನೂ ಪೂರ್ವಭಾವಿಯಾಗಿ ಅಂತಂದರೆ, ಮಕ್ಕಳು ಚಿಕ್ಕವರಿರುವಾಗ ವಿಪರೀತವಾಗಿ ಹಠ ಮಾಡುವಂಥದ್ದು, ತಲೆ ಕೂದಲನ್ನು ಹಿಡ್ಕೊಂಡು ಅಳೋವಂಥದ್ದು, ಅಥವಾ ಹಲ್ಲು ಗಟ್ಟಿ ಮಾಡಿ ಅಳೋವಂಥದ್ದು, ಮೈಕೈಗಳನ್ನು ಪರ್ಚ್ಕೊಳ್ಳೋ ಅಂಥದ್ದು. ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳು 2 ವರ್ಷ 3 ವರ್ಷ ಆದಮೇಲೆ ಆ ರೀತಿಯಾಗಿ ಮಾಡ್ತಾ ಇದ್ದರೆ ಅದು ಸ್ತ್ರೀ ಶಾಪದ ಸಂಕೇತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.